ಏಯ್ ನೀನ್ ಯಾಕೆ ಬಂದಿ ಚಂಡಾಳಿ ಮನೆ ಹಾಳಿ? ಇಲ್ಲಿ ಏನ್ ಮನೆ ಹಾಳು ಮಾಡಕ್ಕಂತ ಬಂದಿದ್ಯಾ? ಯಾಕೆ ಬಂದಿದ್ಯಾ ಇಲ್ಲಿ ನಮ್ಮ ಮನೆಗೆ? ಎಲ್ಲ ನನ್ನ ಪ್ರೀತಿ ವೀಕ್ಷಕರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನಾನು ಈಗ ಏನು ವಿಷಯ ಹೇಳಕ್ ಬಂದಿದ್ದೀನಿ ಅಂತಂದ್ರೆ ವಿಡಿಯೋ ಮಾಡೋದು ಬಿಟ್ಟು ಬಂದಿದ್ದೀನಿ. ಕೆಲವೊಂದು ಜನ ನಾನು ಮೊನ್ನೆ ಒಂದು ಅನಿಸಿಕೆನ ನಿಮ್ಗೆ ಹೇಳಿದ್ದೆ. ಕೆಲವೊಂದು ಜನ ಏನಂತ ಅಂದಿದ್ರು, ನನಗೆ ಮಂಜು ಭಾಗ್ಯನ ಮದುವೆ ಮಾಡಿ ಅಂತ ಕೆಲವು ಜನ ಅಂದರು. ಮತ್ತೆ ಇನ್ನೊಬ್ಬರು ಕಮೆಂಟ್ ಮಾಡಿದ್ರು, ಅವರಿಬ್ಬರದು ಮದುವೆ ಮಾಡಬೇಡ, ಒಂದೇ ಇರಲಿ, ಸಂಗೀತ ಅಷ್ಟೇ ಅವ್ನು ಹಿಂತಿಯಾಗಿರಲಿ ಅಂತ. ನಾನು ನಿಮಗೊಂದು ಅನಿಸಿಕೆ ಹೇಳ್ತೀನಿ. ಅಲ್ಲ, ತನ್ನ ತಂದೆ ತಾಯಿನ ಕೊಂದಂತ ಹೆಣ್ಣಿನ ಜೊತೆ ಸಂಸಾರ ಮಾಡಕ್ ಮನಸ್ಸಾದ್ರೂ ಬರುತ್ತಾ? ನೀವೇ ಹೇಳಿ. ಸಂಸಾರ ಮಾಡಬೇಕು ಅಂತ ಅವನಿಗೆ ಒಳ್ಳೆಯವನಾದ್ರೂ ಅನ್ಸುತ್ತಾ? ಯಾವ ಮನುಷ್ಯನಿಗಾದ್ರೂ ಅನ್ಸಲ್ಲ. ಇನ್ನೂ ಉಣ್ಣಾಕ್ ಕೊಟ್ಟಿಲ್ಲ, ಕೆಟ್ಟದಾಗ ಬೈತಾಳೆ, ಏನೋ ಮನೆ ಬಿಟ್ಟು ಹೊರಗೆ ಹಾಕಿದಾಳೆ, ಪರವಾಗಿಲ್ಲ. ತಾಯಿ ಜೀವಾನೇ ಕಿತ್ಕೊಂಡಿದ್ದಾಳ ಅವಳು. ಅಂಥದ್ರಲ್ಲಿ ಅವಳ ಜೊತೆ ಜೀವನ ಮಾಡ್ಬೇಕಾದ್ರೆ ಅವ್ರ ತಾಯಿ ನೆನಪು ಬರಲ್ವಾ? ಸರಿ ಆಯಿತು, ನಾನು ನಿಮಗೆ ಕಮೆಂಟ್ಗೆ ಬೆಲೆ ಕೊಡಲ್ಲ ಅಂತ ನೀವಂದ್ರಿ. ನಿಮಗೋಸ್ಕರನ ರೀ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದು. ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ದಾಗಿಂದ ಏನಿಲ್ಲ ಅಂದರೂ ಮಿನಿಮಮ್ ನಾನು ಮೊದಲು ಲಾಗ್ ಮಾಡ್ತಿದ್ದೆ. ಮಿನಿಮಮ್ ಏನಿಲ್ಲ ಅಂದ್ರೂ ನನಗೆ 1 ವರ್ಷ 2 ವರ್ಷ ಆಯಿತು. ಫೋನ್ ನೋಡಿ ನೋಡಿ ನನ್ನ ಕಣ್ಣು ಪ್ರಾಬ್ಲಮ್ ಆಗಿದ್ದಾವೆ. ದೊಡ್ಡ ದೊಡ್ಡ ಇದ್ದದ ಕಣ್ಣು ಇಷ್ಟಿಷ್ಟೇ ಆಗಿದ್ದಾವೆ. ಅದಿದ್ದ ಕಣ್ಣಿಗೆ ಈಗ ಚಸ್ಮಾ ಬಂದಿದೆ ನನಗೆ. ಅದೇನು ಸ್ಪೆಕ್ಟ್ ಅದು ಬಂದು ನಂಬರದು ಬಂದಿದೆ. ಅದನ್ನ ಹಾಕೊಂಡ್ರು ನನ್ನ ಕಣ್ಣು ಬಗ್ 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 ಅಂತ ಉರಿತಾವ. ಅಷ್ಟು ಕಷ್ಟಪಟ್ಟು ನನಗೆ ಏನೋ ಒಂದು ಹೆಲ್ಪ್ ಆಗಲಿ, ನಾವು ಇರೋ ಕಷ್ಟಕ್ಕೆ ಒಂದು ಹೆಲ್ಪ್ ಆಗಲಿ ಅನ್ನೋ ಕಾರಣಕ್ಕೆ ನಾನು ಈ ವಿಡಿಯೋ ಮಾಡ್ತಾ ಇರೋದು. ಹಾಗೆ ನೀವು ಕಮೆಂಟ್ ಮಾಡೋದು, ನೀವೆಲ್ಲ ಪ್ರೀತಿಯಿಂದ ನನಗೆ ಕಮೆಂಟ್ ಮಾಡಿ ನನ್ನ ವ್ಯೂಸ್ ಜಾಸ್ತಿ ಬಂದರೆ ನನಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ಈ ವಿಡಿಯೋ ಬಿಟ್ಟ ತಕ್ಷಣ ಯಾರು ಕಮೆಂಟ್ ಬರುತ್ತೆ ಅಂತ ಪಟ್ ಪಟ್ ಅಂತ ರಿಪ್ಲೈ ಮಾಡ್ತಿರ್ತೇನೆ ನಾನು. ಒಬ್ಬೊಬ್ರು ನೋಡಿ 3 ದಿನಕ್ಕೆ ಬಿಟ್ಟು 3 ದಿನಕ್ಕೆ ರಿಪ್ಲೈ ಮಾಡ್ತಾರೆ. ಆದ್ರೆ ನಾನು ಹಾಗಲ್ಲ. ರಿಪ್ಲೈ ಮಾಡೋಕ್ಕಾಗದ್ರು, ನನಗೂ ಮಕ್ಕಳು ಮರಿ ಇದಾವ್ರಿ, ರಿಪ್ಲೈ ಮಾಡೋಕ್ಕಾಗದಿರು ನಾನು ಅವ್ರಿಗೆ ಇದನ್ನಾದರೂ ಕೊಟ್ಟಿರ್ತೀನಿ, ಲೈಕ್ ಆದರೂ ಕೊಡ್ತೀನಿ ಎಲ್ಲರಿಗೂ. ಆದರೆ ಅವ್ರದ್ದು ಕಮೆಂಟ್ ನೋಡಿರ್ತೀನಿ. ನೀವು ಕಮೆಂಟ್ ಮಾಡೋರು ಬೆಲೆ ಇಲ್ಲ ಅಂತ ಕೇಳಿದ್ರಿ. ಬೆಲೆ ಇದ್ದದಕ್ಕೆ ರೀ ನಾನು ಯೂಟ್ಯೂಬ್ ಚಾನಲ್ ಮಾಡ್ತಾ ಇರೋದು. ಏನಾದರೂ ತಪ್ಪಾದರೆ ಕ್ಷಮೆ ಇರಲಿ. ನನ್ನ ಕಥೆಯಲ್ಲಿ ನಾನು ಹೇಗಿದೆ ಹಾಗೆ ಮಾಡ್ಕೊಂಡು ಹೋಗ್ತೀನಿ. ಯಾಕಂದ್ರೆ ನನಗೆ ಅದನ್ನು ಬಿಟ್ಟರೆ ಕತೆ ಮಾಡೋಕ್ಕೆ ಮತ್ತೆ ಮುಂದೆ ಏನಂತ ಯೋಚನೆ ಬರುತ್ತೆ. ಯಾಕಂತಂದ್ರೆ ಅದು ಕಥೆಯಲ್ಲಿ ಹಾಗೆ ಇದೆ. ಸಂಗೀತ ಮಾಡಿರೋದು ದೊಡ್ಡ ತಪ್ಪೆ. ತಂದೆ ತಾಯಿನ ಕೊಂದೇ ಬಿಟ್ಲಕ್ಕಿ. ಅಂಥದ್ರಲ್ಲಿ ಅವ್ನ ಜೀವನ ಹೇಗೆ ಮಾಡ್ತಾನೆ ನೀವೇ ಹೇಳಿ? ಮನೆ ಬಿಟ್ಟು ಹೊರಗೆ ಹಾಕಿದ್ರೆ ಪರವಾಗಿಲ್ಲ, ಎಲ್ಲ ದುಡ್ಕೊಂಡು ತಿನ್ನತ್ತಾರ ಬಿಡು ತಂದೆ ತಾಯಿ, ಆಯಿತು ಇವ್ರ ಜೊತೆ ಜೀವನ ಮಾಡ್ಬೋದು ಅಂದರೆ ಸರಿ. ತಾಯಿನ ಮಾಟ ಮಂತ್ರ ಮಾಡಿ ಕೊಂದವಳ ಜೊತೆ ಗಂಡ ಹೇಗೆ ಜೀವನ ಮಾಡ್ತಾನೆ? ಅದಕ್ಕೆ ಒಳ್ಳೆ ಹುಡುಗಿಯಾಗಿ ಭಾಗ್ಯನ ತೊಗೊಂಬಂದಿದ್ದೀನಿ. ಅವನ ಜೀವನದಲ್ಲಿ ಚೆನ್ನಾಗೇ ಇರ್ತಾಳೆ. ಪ್ಲೀಸ್ ದಯವಿಟ್ಟು ಕತೆನ ಅರ್ಥ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ. ಹಾಗೆ ಒಬ್ಬೊಬ್ರು ಕೇಳ್ತಾರೆ, ಈಗ 6 ತಿಂಗಳು ಅಂದಿದ್ರಿ ಅಕ್ಕ ತಂಗಿ ಸೀರಿಯಲಲ್ಲಿ ಆಯ್ತು, ಮತ್ತು ಇದರಲ್ಲಿ ಏನದು ತಾಯಿಲೆ ತಬ್ಲಿ 6 ತಿಂಗಳಾಯಿತು ಮತ್ತು 3 ತಿಂಗಳಾಯಿತು ಅಂತೀರಾ ಅಂತ ಬಹಳ ಕನ್ಫ್ಯೂಸ್ ಮಾಡ್ಕೋತಾ ಇದ್ದೀರಾ ನೀವು ನನ್ನ ಕಥೆಯಲ್ಲಿ. ಪ್ಲೀಸ್ ದಯವಿಟ್ಟು ಎಲ್ಲ ಹೋಗಿ ಚೆಕ್ ಮಾಡಿ ನೋಡಿ. ಯಾರ ಕತೆ ಕಾರ್ಟೂನ್ ಚಾನಲಲ್ಲಾದ್ರೂ ಈಗ ಚಿಕ್ಕ ಮಕ್ಕಳಿಂದ ತೊಗೊಂಡಿರ್ತಾರೆ. ನಾನು ಕಾರ್ಟೂನ್ ಚಾನಲ್ ಮಾಡೋಕ್ಕೆ ಕಲ್ತಿದ್ದೆ ಶಾಂತಕ್ಕನ ಕಥೆಯಿಂದ. ಅವ್ರು 5 ಚಾನಲ್ ನಾನು ಒಂದಿನ ಬಿಡ್ದೇನೆ ನೋಡ್ತೀನಿ. ಹಾಗೆ ವಿವಾಹ ಬಂಧನ, ಆಮೇಲೆ ಒಂದೇ ಬಳ್ಳಿ ಹೂಗಳು, ಹಳ್ಳಿ ಕತೆ, ಪ್ರತಿಯೊಂದನ್ನು ಶಾಂತಕ್ಕಂದು ನಾನು ಎಲ್ಲ ನೋಡ್ತೀನಿ. ಅವರು ಪ್ರೇಮ ಅಂತ ಅವ್ರ ಹೆಸರು, ಹುಬ್ಬಳ್ಳಿ ಅವರು. ನಂಗಂದ್ರೆ ಅವ್ರು ಭಾಳ ಇಷ್ಟ. ಆ ಹಾಡು ಹೇಳು, ಹಡ್ಬಿಟ್ಟಿ ಸೊಸೆ, ಪ್ರತಿಯೊಂದನ್ನು ನಾನು ಎಲ್ಲರದ್ದು ನೋಡ್ತೀನಿ. ಚಕ್ರ ವಿವಾಹ ನೋಡ್ತೀನಿ, ಕನ್ನಡ ಕಾರ್ಟೂನ್ ಚಾನಲ್ ಅವ್ರದ್ದು ನೋಡ್ತೀನಿ, ದಿನನಿತ್ಯ ಅಂತ. ಅವರಂತೂ ನನ್ನ ಕ್ಲೋಸ್ ಫ್ರೆಂಡ್ಸ್ ಆಗಿದ್ದಾರೆ. ಕೆ ಕಾರ್ಟೂನ್ ಚಾನಲ್ದವರು ಮತ್ತು ಕನ್ನಡ ಕಾರ್ಟೂನ್ ಚಾನಲ್ದವರು ನನ್ನ ಕ್ಲೋಸ್ ಫ್ರೆಂಡ್ ಆಗಿದ್ದಾರೆ. ಹಾಗೆ ನಂಗೆ ಬಹಳ ಇಷ್ಟ ಅವರೆಲ್ಲರೂ. ಪ್ರತಿಯೊಬ್ಬರದೂ ಕಾರ್ಟೂನ್ ನೋಡ್ತೀನಿ ನಾನು, ಯಾರ್ದು ಇಲ್ಲ ಅನ್ನಲ್ಲ. ಅವರೆಲ್ಲರೂ ನೋಡಿ. ಈಗ ಒಂದು ಮಗು ಇರುತ್ತೆ, ನಾನು ಇದ್ರಲ್ಲಿ ಮಾತಾಡಲೇಬೇಕು ರೀ, ಜಾಸ್ತಿ ಮಾತಾಡಿದೆ ಅಂತ ನೀವು ಅನ್ಬೋದು. ನಾನು ಅನಿಸಿಕೆ ನನ್ನ ಇದ್ರಲ್ಲಿ ಹೇಳಲೇಬೇಕು. ಒಂದು ಮಗು ಈಗ ಇರುತ್ತೆ, ಮತ್ತೆ ಸ್ವಲ್ಪ ದಿನ ಆದ್ಮೇಲೆ ಮಗುನ ದೊಡ್ಡನ್ನು ತೋರಿಸ್ತಾರೆ. ಶಾಂತಕ್ಕಂದು 9900 2000 ಅಂತ ಇದೆ ನೋಡಿ. ಅದರಲ್ಲಿ ನೋಡಿ 1900 2000 1900 2000 ಅಂತ ಏನೋ ಇದೆ ಅವ್ರದ್ದು. ಅದನ್ನ ನಾನು ಕಂಟಿನ್ಯೂ ಆಗಿ ನೋಡ್ತೀನಿ ರೀ. ಅದ್ರೊಳಗೆ ಅವರು ಶಾಂತಕ್ಕನ ಮೊದಲು ಮಕ್ಕಳು ಇಷ್ಟಿಷ್ಟೇ ಇದ್ರು. ಒಮ್ಗಿಲೆ ಅವ್ರದ್ದು ಸ್ಟಾರ್ಟ್ ಆದಾಗಿಂದ ನಾನು ನೋಡ್ತಾ ಬಂದಿದ್ದೀನಿ. ಒಮ್ಗಿಲೆ ಸಡನ್ ಆಗಿ ಅವರು 1 ವರ್ಷ ಬರ್ತಾ ಆ ಮಕ್ಕಳನ್ನ ದೊಡ್ಡವ್ರು ಮಾಡಿ ಅವ್ರನ್ನ ಮದುವೆ ಮಾಡಿದ್ರು. ಅದಾದ್ಮೇಲೆ ಗಿರ್ಜಕ್ಕನ ಮಕ್ಕಳು ಸಾಕಷ್ಟು ದೊಡ್ಡವರಾದ್ರು, ಅವ್ರನ್ನೂ ಮದುವೆ ಮಾಡಿದ್ರು. ಹಿಂಗೆ ಅಲ್ಲ, ನೀವು ಅಂತೀರಾ ಒಮ್ಗಿಲೆ ಇಷ್ಟ ಐತಂತೀರಾ. ನಾವು ಮತ್ತೆ ದೊಡ್ಡವ್ರನ್ನ ಮಾಡೋದು ಬೇಡವಾ? ನಮ್ಮ ಮಕ್ಕಳೇ ನಾವು ಬೆಳೀತಾ ಇರ್ತಾರದು ನಮ್ಗೆ ಗೊತ್ತಾಗಲ್ಲ. ಅಂಥದ್ರಲ್ಲಿ ನಾವು ಅದನ್ನ ಚೇಂಜ್ ಮಾಡ್ತಾ ಹೋಗ್ತಿರ್ತೀವಿ. ಅದು ನಿಮಗೆ ಅರ್ಥ ಆಗ್ತಾ ಇಲ್ವಾ ಅಥವಾ ಕನ್ಫ್ಯೂಸ್ ಮಾಡ್ಕೋತಾ ಇದ್ದೀರಾ ನಂಗೆ ಗೊತ್ತಿಲ್ಲ. ಯಾಕಂದ್ರೆ ಇದ್ದಷ್ಟೇ ಇಡಕ್ಕೆ ಆಗಲ್ಲ ರೀ, ಚೇಂಜ್ ಮಾಡ್ತಾನೆ ಹೋಗ್ಬೇಕಾಗತ್ತೆ. ನಾವು ಮಕ್ಕಳನ್ನ ದೊಡ್ಡವ್ರನ್ನ ಮಾಡಬೇಕಾಗತ್ತೆ. ಹಂಗೆ ಕ್ಯಾರೆಕ್ಟರ್ನ ಸ್ವಲ್ಪ ಅವ್ರನ್ನ ವಯಸ್ಸಾದಂಗೆ ಅಥವಾ ಇಷ್ಟು ದಿನ ಮುಂದೆ ಅಂತ ನಾವು ಹಿಂಗೆ ತೋರಿಸ್ತಾ ಹೋಗ್ಬೇಕಾಗತ್ತೆ. ನಾನು ಹೇಳಿರೋದು
ಲಕ್ಷ್ಮಿಗೆ 6 ತಿಂಗಳು, ಸೀತನ್ಗೆ 3 ತಿಂಗಳು ಮುಗಿತಾ ಬಂತು, 4ರಾಗ ಬಿತ್ತು. ಲಕ್ಷ್ಮಿಗೆ 6 ತಿಂಗಳು ಮುಗಿದು 7ರಾಗ ಬಿತ್ತು ಅಂತ. ಆದರೆ ನಿಮಗೆ ಭಾಳ ಕನ್ಫ್ಯೂಸ್ ಆಗ್ತಾ ಇದೆ. ಪ್ಲೀಸ್ ದಯವಿಟ್ಟು ಎಲ್ಲರೂ ಕ್ಲೀನಾಗಿ ವಿಡಿಯೋ ನೋಡಿ. ಥ್ಯಾಂಕ್ ಯು. ನಾನೇನಾದರೂ ತಲೆ ತಿಂದಿದ್ದಕ್ಕೆ, ಯಾಕಂದ್ರೆ ನಾನು ಇದನ್ನು ವಿಶೇಷ ವಿಡಿಯೋದಲ್ಲಿ ಹೇಳಿದ್ರೆ ನೀವು ಯಾರು ವಿಶೇಷ ವಿಡಿಯೋ ನೋಡೋದಿಲ್ಲ. ಸ್ವಲ್ಪ ಜನ ಯಾರು ವಿಶ್ ಮಾಡಿರ್ತಾರೋ ಅವ್ರು ನೋಡ್ತಾರೆ, ನೋಡಲೇ ಇದ್ದವ್ರಿಗೆ ಇದು ನನ್ನ ಕಷ್ಟ ಅರ್ಥ ಆಗಲ್ಲ ರೀ. ಅದಕ್ಕೋಸ್ಕರ ನಾನು ಇಷ್ಟು ಮಾತಾಡಿರೋದು. ಇನ್ನು ಮುಂದೆ ಮಾತಾಡಲ್ಲ, ವಿಶೇಷ ವಿಡಿಯೋದಲ್ಲಿ ಅಷ್ಟೇ ಮಾತಾಡ್ತೀನಿ. ಥ್ಯಾಂಕ್ ಯು. ಅಪ್ಪ ಹಂಗೆಲ್ಲ ಅನ್ಬೇಡಪ್ಪ. ಅಪ್ಪ ನಿನ್ ಮುಂದೆ ಒಂದು ವಿಷಯ ಹೇಳಬೇಕಪ್ಪ ನಾನು. ನೀನು ಯಾಕೆ ಇಲ್ಲಿ ಬಂದೆ ನಮ್ಮ ಮನೆಗೆ? ನೀನು ಯಾಕೆ ಬಂದೆ? ಏಕಿನ ಬಾರೇಲಿ ಬಾರೇಲಿ. ಏನ್ರಿ? ಅಯ್ಯೋ ಸಂಗೀತ ಮಗಳ, ಅಮ್ಮು, ಚಿಂಟು. ಓಯ್ ಕಳ್ಳಿಗಿಲ್ಲ ಕರಿಗಿ ಚಿಂಟು ಅಮ್ಮು ಸಂಗಿ ಅಂತ ಹೋದಿ ಅಂದ್ರೆ ನಿನ್ನ ಇಷ್ಟು ದಿನ ಒದ್ದು ಮೂಲೆಯಲ್ಲಿ ಕೂಡ ಹಾಕಿದ್ನಲ್ಲ, ಹಂಗೆ ಕೂಡ ಹಾಕ್ಬೇಕಾಗತ್ತೆ. ನೆನಪಿರಲಿ. ಈಗೇನೋ ಸಣ್ಣ ಮಗಳ ಮದುವೆ ಅಂತ ನಿನ್ನ ಹೊರಗೆ ತೆಗೆದಿದ್ದೀನಿ ನಾಯಿನ. ಏನು ಯಾರಿಗೂ ಕಳ್ಳು ಕರ್ಗೋಬೇಕಾಗಿಲ್ಲ. ನಿನ್ನ ಕಳ್ಳಿಗೆ ನಿನಗೆ ಕರ್ಗೋದು ಯಾರು ಇಲ್ಲ ಗತಿ. ಈಕೆ ಹೋಗತ್ತಾಳ ಮಗಳು ಅಂತೇಳಿ ಹೊರಗೆ ದಾಡ್ದಂಗೆ ಆ ಭಿಕ್ಷುಕಿನ ಮನೆಯಿಂದ ಒದ್ದು ಹೊರಗೆ ಹಾಕ. ಚೀಚಿ ಆಕೆ ಮುಸುಡಿ ನೋಡೋಕ್ಕೂ ನನಗಾಗಲ್ಲ. ತಂದೆ ತಾಯಿನ ಮಕ ತೋರಿಸ್ದಂಗೆ ಮಾಡ್ಬಿಟ್ಟಾಳು ಇದ್ರ ಮನೇಲಿ. ಎತ್ತ ತಂದೆ ತಾಯಿ ಈಕಿಗೆ ಕಡೆಗಿಂತ ಕೀಳಾಗ್ಬಿಟ್ಟಿದ್ದಾರೆ. ಏನು ಹೇಳಬೇಕು ನನಗೆ ಗೊತ್ತಾಗ್ತಾಯಿಲ್ಲ. ಅತ್ತೆ ಮಾವನ್ನ ಬಂಗಾರದಂಗೆ ನೋಡ್ಕೋಬೇಕಾಗಿದ್ದು ಇವಳು ಅತ್ತೆ ಮಾವನ್ನೇ ಕೊಂದುಬಿಟ್ಲು ಅಂದ್ರೆ ಈ ಚಂಡಾಳಿನ ನಮ್ಮನ್ನು ಕೊಲ್ಲಲ್ಲ ಅನ್ನೋದು ಏನು ಗ್ಯಾರಂಟಿ? ಬೇಡವೇ ಬೇಡ. ಇವಳು ನಾವು ಮನೆ ಬಿಟ್ಟು ಹೊರಗಾಕು, ಇಲ್ಲ ಅಂದರೆ ನೀನು ಅವ್ರ ಜೊತೆ ನಡೆದ್ಬಿಡು. ಮಕ್ಕಳನ್ನ ಇಟ್ಕೊಂಡು ಇಲ್ಲಿ ನಾಟಕ ಮಾಡಕ್ಕೆ ಬಂದಾಳ. ಮಕ್ಕಳನ್ನ ಅಜ್ಜ ಅಜ್ಜಿ ಅಂತಂದ್ರೆ ನಾವು ಕರಗಿ ಬಾಮ ಮಕ್ಕಳ ಅಂತ ಕರ್ಕೊಂಡು ಈಕಿನ ಒಳಗೆ ಬಿಟ್ಕೋತೀವಿ ಅಂತ. ನನಗೆ ಈಕಿನ ಮೇಲೆ ಇಷ್ಟು ದ್ವೇಷ ಇದೆ. ಈಗ ಚಂಡು ಕಡ್ದು ಬಾಗಿಲಿಗೆ ತೋರಣ ಕಟ್ಟುವಷ್ಟು ಸಿಟ್ಟಿದೆ ನನಗೆ. ಅಲ್ಲ ಎಷ್ಟು ಬಂಗಾರ ಅಂತ ಅತ್ತಿ, ಅಂತ ಅತ್ತಿ ಸಿಗಬೇಕಾಗಿರೋ ಪುಣ್ಯ ಮಾಡಿರಬೇಕು. ಪುಣ್ಯ ಹೋದಾಗೆಲ್ಲ ಆರಾಮದಿರಿ ಅಂತ ಎಷ್ಟು ಚಂದ ಮಾತಾಡ್ತಿದ್ಲು. ಅಂತಾಕಿನ್ನ ಈಕಿ ಕೊಂದಿಟ್ಲಲ್ಲ, ಈಕಿನ ಕಳಿಸ್ಲೇ ಇಲ್ವೋ? ಸಂಗೀತ ನೋಡುವ, ನೀನು ಅದು ಇಲ್ಲಿ ಬರಕ ಹೋಗ್ಬಿಡವ. ಅದು ನಿಮ್ಮ ತಂಗಿ ಮದ್ವಿ. ಏ ಬೋಸಡಿ, ಊರ್ ಬೋಸಡಿ, ನೀನು ಇದನ್ನಷ್ಟೇ ಹೇಳು ನಡಿ ಅಂತ. ಇಲ್ಲದೆಲ್ಲ ಇಲ್ಲಿ ಹೇಳಕ್ ಬರಬೇಡ. ಸಂಗೀತ ನೀನು ಹೋಗ್ಬಿಡವ, ನಿನ್ನ ಕೈ ಮುಗಿತೀನಿ. ಇಲ್ಲಿ ಬರಕ್ಕೆ ಹೋಗ್ಬೇಡ. ನಮ್ಮ ಮನೆಗೆ ಕಾಲು ಹೊಡಬಾರ್ದು. ಅಕ್ಕಿ ಕಾಲು ಧೂಳು ನಮ್ಮ ಮನೆಗೆ ಸೋಕಿದ್ರೆ ನಮ್ಮ ಮನೆ ಇದಾಗ್ಬಿಡುತ್ತೆ ಸ್ಮಶಾನ. ಅವಳು ಇಲ್ಲಿ ಬರಲೇಬಾರ್ದು. ಈ ಮನೆ ಎಲ್ಲ ಪಿನಾಲ್ ಹಾಕಿ ಸ್ವಚ್ಛಗೆ ತೊಳಿ, ಆಮೇಲೆ ಗೆಂಜಲ ತೊಗೊಂಬಂದು ಮನೆಗೆಲ್ಲ ತಿಂಪಿಡ್ಸು. ಛೀ ಅವ್ವ ನಂಗೆ ಭಾಳ ಕಷ್ಟ ಇದೆಯವ. ಅಪ್ಪ ನನ್ನ ಮಾತನ್ನ ಕೇಳಿಸ್ಕೊಲೇ ಇಲ್ಲ. ನನ್ನನ್ನು ಒಂದು ಕ್ಷಣ ಕ್ಷಮಿಸಿ ಮನೆ ಒಳಗೆ ಬಿಟ್ಕೊಳವ. ಅವ್ವ ನಾನು ಹೇಳೋದು ಕೇಳವ. ಹೇಳೋದು ಬೇಡ ಕೇಳೋದು ಬೇಡವ. ನಮ್ಮವ್ವ ತಾಯಿ ಮಹಾತಾಯಿ, ನಿನ್ನಿಂದ ನಾನು ಇಷ್ಟು ದಿನ ಕೂಳು ನೀರು ಇಲ್ಲದೆ ಒಂದು ಮೂಲೆಯಲ್ಲಿ ಬಿದ್ದಿದ್ದೆ ಗೊತ್ತಾ? ಕೀಲಿ ಹಾಕಿ ಕೆಟ್ಟ ನಂದೇ ನನಗೆ ಹಂಗೆ ಸಂಕಟ ಕೊಟ್ಬಿಟ್ಟಿದ್ದ ನಿಮ್ಮಪ್ಪ. ನಡಾನೂ ಇಲ್ಲ ಏನೂ ಇಲ್ಲ. ಈಗ ಅಷ್ಟ ಮಗಳ ಮದುವೆ ಅಂತ ನನ್ನ ದವಾಖಾನಿಗೆ ತೋರಿಸ್ಕೊಂಬಂದು ಹೇಳೋ ಹಾಗೆ ಮಾಡಿದಾನೆ. ಇಲ್ಲಾಂದಿದ್ರೆ ಹೊಡೆದು ಒಂದೇ ಹೊತ್ತು ಕೊಡ್ತಿದ್ದ. ದಿನಕ್ಕೆ ನೀರು ಅಂದ್ರೂ ನೀರು ಕೊಟ್ಟಿಲ್ಲ. ಕೀಲಿ ಹಾಕ್ಕೊಂಡು ಕೀಲಿ ಕೈ ತೊಗೊಂಡು ಹೋಗ್ಬಿಡವ. ಮುಂಜಾನಿಂದ ಸಂಚಾನ ಒಣಗಿ ರಾತ್ರಿ ಒಂದು ತುತ್ತು ನೀರು, ಒಂದು ತುತ್ತು ಅನ್ನ ಅಷ್ಟೇ ಕೊಡೋನು ನಿಮ್ಮಪ್ಪ. ಇಷ್ಟು ಕಾಡಿದ ನೀ ಮಾಡಿದ್ದಕ್ಕೆ. ಬೇಡವಾ ಬೇಡ, ನಿನ್ನ ಕೈ ಮುಗಿದು ಬೇಡ್ಕೋತೀನಿ, ಇಲ್ಲಿಂದ ಹೊರಟೋಗ್ಬಿಡು. ಅವ್ವ ಅದು ನಮ್ಮ ಮನೆಯವರು. ಅದು ನಡಿ, ಇಲ್ಲಿಂದ ನಡೀರಿ ಮಕ್ಕಳ. ಅಜ್ಜಿ ಯಾಕೆ ಬೈತೀಯ ಅವನ್ನ? ಅಲ್ಲ ಅದು ಅಪ್ಪ. ನೋಡಿ ಮೊಮ್ಮಕ್ಕಳ, ನಿಮ್ಮೇಲೆ ನಂಗೆ ಯಾವುದು ಸಿಟ್ಟಿಲ್ಲ. ನಿಮ್ಮನ್ನು ಬೈಬೇಕು ಅಂತಲೂ ನನಗೇನಿಲ್ಲ. ನಿಮ್ಮನ್ನು ನೋಡಿದ್ರೆ ಕರಳು ಕಿತ್ತು ಬರುತ್ತೆ. ಏನು ಮಾಡಲಿ, ನಿಮ್ಮ ಅಜ್ಜನಿಗೆ ನಿಮ್ಮ ಅಮ್ಮನ ಮೇಲೆ ಸಿಟ್ಟಿದೆ. ನೀವು ನಿಮ್ಮ ಮನೆಗೆ ಹೋಗ್ರಪ್ಪ, ಅಲ್ಲೇ ಇರಿ. ಏನು ನಿಮ್ಮನ್ನು ನೋಡಿದ್ರೆ ಮತ್ತೆ ನಾನು ಹೊಡೆಸ್ಕೋಬೇಕಾಗತ್ತೆ. ಸರಿ ಅಜ್ಜಿ. ಮಮ್ಮಿ ಬಾ ಮಮ್ಮಿ, ಪಾಪ ಅಜ್ಜ ಅಜ್ಜಿ ನೋಡಿತಾನಂತೆ. ಬಾ ಮಮ್ಮಿ ಹೋಗೋಣ. ನಡಿ ಸಂಗೀತ. ಹೋಗ್ತೀನಿ. ಅಯ್ಯೋ ದೇವ್ರಿ, ನನ್ನ ಮಗಳನ್ನ ನಾನೇ ನನ್ನ ಕೈಯಾರ ಹೊರಗೆ ನೋಡ್ಕೊಂಗಾಯ್ತು. ನಾನು ಮಾಡಿದ ತಪ್ಪಿಗೆ ನನ್ನ ಮಗಳ ಶಿಕ್ಷೆ ಅನುಭವಿಸ್ತಾ ಇದ್ದಾಳೆ. ಯಾವ ತಾಯಿಗೂ ಇಂಥದ್ದು ಶಿಕ್ಷೆ ಆಗಬಾರ್ದು. ಹೆತ್ತ ಮಗಳು ಮನೆಗೆ ಬಂದಾಗ, ಅದು ಮೊಮ್ಮಕ್ಕಳನ್ನ ಕರ್ಕೊಂಬಂದಾಗ ಹೊರಗೆ ದಬ್ಬೋದಂತ ಇದೆಯಲ್ಲ, ಭಾಳ ಕಿಟ್ಟು. ಆ ತಾಯಿನ ಕೊಂದೋದಕ್ಕೆ ಈ ತಾಯಿ ನರಳು ಹಂಗೆ ಮಾಡಿದಾನ ದೇವರು. ಏನು ಮಾಡೋದು? ನನಗೆ ಇನ್ನೊಂದು ಮಗಳು ಇರ್ತಿದ್ರೆ ಸತ್ತೇ ಹೋಗ್ಬಿಡ್ತಿದೆ. ನನಗೆ ಇನ್ನೊಂದು ಮಗಳು ಇದೆಯಲ್ಲ, ಅವಳು ಮದುವೆ ಮಾಡಬೇಕು. ಏನು ಮಾಡೋದು? ನನ್ನ ಜೀವನ ಏನಾಗೋಗ್ಬಿಡ್ತು? ಏನು ಮಾಡ್ಕೊಂಡ್ಬಿಟ್ಟೆ ನಾನು? ಅಯ್ಯೋ ದೇವ್ರೆ, ಇವಳು ಅಳ್ತಾ ಇದ್ದಾಳೆ. ನಾನು ಮಾಡಬಾರ್ದು ತಪ್ಪು ಮಾಡಿಬಿಟ್ಟೆ. ನನಗೆ ಆ ದೇವರು ಯಾಕಿಂತ ಬುದ್ಧಿ ಕೊಟ್ಟ? ಯಾಕೆ ಕುಡಿದು ಬಂದೆ? ನಾನು ಕುಡ್ದೇ ಇರಲಿಲ್ಲ. ಆ ಬೋಸಡಿ ಮಕ್ಕಳು ಅದರಲ್ಲಿ ರಿಸ್ಕೆ ಹಾಕ್ಬಿಟ್ಟವ್ರೆ. ಏನು ಮಾಡಲಿ ಈಗ? ನಾನು ಅನ್ಯಾಯವಾಗಿ ಇವಳು ಜೀವನ ಹಾಳು ಮಾಡಿಬಿಟ್ನಲ್ಲ. ಅದೇಗಾಯಿತು? ಯಾವತ್ತೂ ನಾನು ಹೀಗೆ ಮಾಡಿರಲಿಲ್ಲ. ಅದೇಗಾಯಿತು? ಏನಾಯಿತು ಅಂತ ನಂಗೆ ಗೊತ್ತಾಗ್ತಾಯಿಲ್ಲ. ಇವಳನ್ನ ನೋಡಿದ ತಕ್ಷಣ ನನಗೆ ಏನಾಯಿತು ಅಂತಲೇ ಗೊತ್ತಾಗ್ತಾಯಿಲ್ಲ. ಏನು ಮಾಡಲಿ ನಾನು?
ಭಾಗ್ಯ. ಛೀ, ಇಲ್ಲಿ ನಾಟಕ ಮಾಡಕ್ಕಂತ ಕರ್ಕೊಂಬಂದು ನನ್ನ ಜೀವನನೇ ಅತಂತ್ರ ಮಾಡಿಬಿಟ್ರಲ್ಲ. ನೀವು ಒಬ್ಬರು ಮನುಷ್ಯರ, ನಿಮಗೂ ಮನುಷ್ಯತ್ವ ಅನ್ನೋದಿದೆಯಾ? ಒಂದು ಹೆಣ್ಣು ಅನ್ನೋದು ನೋಡಿದೆ ಬೇಡ ಬೇಡ ಅಂದರೂ ನಾನು ಬಲವಂತವಾಗಿ ನನ್ನ ಜೀವನ ಹಾಳು ಮಾಡಿಬಿಟ್ರಲ್ಲ. ನಾನು ಇನ್ನು ಹೆಂಗೆ ಮುಖ ತೋರಿಸ್ಲಿ? ಎಲ್ಲರಿಗೂ ನಾನು ಹೇಗೆ ಮುಖ ತೋರಿಸ್ಲಿ? ನಾನೇನೋ ಮದುವೆ ಆಗಬೇಕು, ಬಹಳ ಆಸೆ ಕನಸು ಎಲ್ಲ ಇತ್ತು ನನಗೆ. ನಮ್ಮ ಅಮ್ಮನ ಆಪರೇಷನ್ ಮಾಡಿಸಿ ನಾನು ಒಂದು ಒಳ್ಳೆ ಹುಡುಗನ ನೋಡಿ ನಾನು ಮದುವೆ ಆಗಬೇಕು. ನನಗೆ ಪುಟ್ಟ ಪುಟ್ಟಾದ ಮಕ್ಕಳು ಬೇಕು, ನನ್ನ ಜೀವನ ಸುಖಕರ ಆಗಿರಬೇಕು ಅಂತ ನಾನು ಆಸೆ ಪಟ್ಟೆ. ನೀವು 2 ಮಕ್ಕಳ ತಂದೆ ಆಗಿ ಇನ್ನೊಂದು ಹೆಣ್ಣಿನ ಮೇಲೆ ಕಣ್ಣು ಹಾಕ್ತೀರಾ ಅಂತ ನಾನು ಅನ್ಕೊಂಡಿರಲಿಲ್ಲ. ನಿಮ್ಮ ಅಕ್ಕನ ತಂಗಿನ ಮಾತಾಡುವಾಗ ಒಳ್ಳೆ ಮಾತು ಮಾತಾಡಿದ್ಲು, ಅವಳು ಎಷ್ಟು ಒಳ್ಳೆಯವಳು, ನೀವು ಒಳ್ಳೆಯವಳು ಇರಬೇಕು ಅಂತ ನಂಬಿದೆ ನಾನು. ಆದರೂ ನಿನ್ನ ಹೆಂಡತಿ ಮಕ್ಕಳು ಹೋಗುವಾಗ ನಂಗೆ ಬಹಳ ಭಯ ಆಗ್ತಾಯಿತ್ತು. ಮನೇಲಿ ಬೇರೆ ಒಬ್ಬಳೇ ಇರ್ತೀನಿ, ಏನು ಮಾಡಲಿ, ಇವನು ಬೇರೆ ಬರ್ತಾನಂತ. ಆದರೆ ನಿನ್ನೆ ಈ ರೀತಿ ಮಾಡಿಬಿಟ್ರೆ ನೀವು. ಛೇ. ಭಾಗ್ಯ, ಇಲ್ಲಿ ನೋಡಿ, ಇಲ್ಲಿ ಭಾಗ್ಯ, ನಾನು ಮಾಡಿರೋದು ತಪ್ಪೆ, ನನ್ನನ್ನು ಕ್ಷಮಿಸ್ಬಿಡು. ಹೇಗ್ರಿ ಕ್ಷಮಿಸೋದು? ಹೇಗ್ರಿ? ಊರು ಜನಕ್ಕೆಲ್ಲನೂ ಗೊತ್ತು ನಾವು ಮದುವೆ ಆಗಿದೆ ಅಂತ. ಆದರೆ ಈ ರೀತಿ ನಾವು ದೂರ ಇದ್ದಿದ್ರೆ ನಾನು ಇನ್ನೊಂದು ಮದುವೆನಾದರೂ ಆಗ್ತಿದ್ನ? ಈಗ ನನ್ನ ಜೀವನನೇ ಹಾಳು ಮಾಡಿಬಿಟ್ರಲ್ಲ. ನಾಯಿ ಮುಟ್ಟಿದ ಮೊಡಕೆ ನಾನೀಗ ಇನ್ನೊಂದು ಮದುವೆ ಹೇಗಾಗಕ್ಕೆ ಬರುತ್ತೆ? ನಾನು ಯೋಚನೆ ಮಾಡಿ ಒಂದು ತೀರ್ಮಾನಕ್ಕೆ ಬಂದಿದ್ದೀನಿ ಭಾಗ್ಯ. ಇನ್ನೇನು ತೀರ್ಮಾನ ಮಾಡ್ತೀಯ ಪುಣ್ಯಾತ್ಮ? ಅದು ನನಗೆ ಸಂಗೀತನ ಜೊತೆ ಜೀವನ ಮಾಡೋಕ್ಕೂ ಆಗಲ್ಲ. ನನ್ನ ತಂದೆ ತಾಯಿನ ಕೊಂದ ಕ್ರೂರಿ ಅವಳನ್ನ ಮುಟ್ಟಕ್ಕೆ ಹೋದ್ರೆ ನಮ್ಮಮ್ಮ ನೆನಪು ಬರ್ತಾಳೆ. ಅದಕ್ಕೆ ನಾನು ಇನ್ನು ಮುಂದೆ ನಿನ್ನ ಜೊತೆ ಜೀವನ ಮಾಡಬೇಕು, ನಿನ್ನನ್ನೇ ನಿಜವಾಗ್ಲೂ ಮದುವೆ ಆಗಬೇಕು ಅಂದ್ಕೊಂಡಿದ್ದೀನಿ. ನಾನು ನಿನ್ನನ್ನು ಮದುವೆ ಆಗಿ ಬಹಳ ಚಲೋ ನೋಡ್ಕೋತೀನಿ. ನನ್ನ ಮದುವೆ ಆಗ್ತೀಯಾ ಭಾಗ್ಯ? ಏನು ಅನ್ಕೊಂಬಿಟ್ಟಿದ್ಯಾ ನೀನು? ನೀನು ಇಷ್ಟ ಬಂದಾಗ ಮದುವೆ ಆಗಕ್ಕೆ, ನೀನು ಇಲ್ಲ ಅಂದಕ್ಕೆ ಬಿಡಕ್ಕೆ. ಹಾಂ, ಏನು ನನ್ನನ್ನು ನಿನ್ನ ವಯಸ್ಸು ಅನ್ಕೊಂಬಿಟ್ಟಿದ್ಯಾ? ನಿನಗೆ ಎಷ್ಟು ವಯಸ್ಸು, ನನಗೆ ಎಷ್ಟು ವಯಸ್ಸು? ನಿನಗೆ 10 ವರ್ಷ ಡಿಫ್ರೆನ್ಸು. ಚಿಕ್ಕ ಹುಡುಗಿ ನಾನು. ನೀನು ನೋಡಿದ್ರೆ ಮುದುಕಾಗಿ 2 ಮಕ್ಕಳಾಗಿ ನನ್ನನ್ನು ಮದುವೆ ಆಗ್ತೀನಂತೀಯ? ನಿನ್ನ ಜನ್ಮಕ್ಕಿಷ್ಟು. ಅದಕ್ಕೆ ಅನ್ನೋದು, ಒಂದು ಹೆಣ್ಣು ಗಂಡನ ನಂಬಿ ಯಾವತ್ತೂ ಎಲ್ಲೂ ಹೋಗಬಾರ್ದು ಅಂತ. ಹೆಣ್ಣು ಅದೇನೋ ಅಂತಾರೆ, ಮುಳ್ಳು ಬಟ್ಟೆ ಮೇಲೆ ಬಿದ್ದರು, ಬಟ್ಟೆ ಮುಳ್ಳಿನ ಮೇಲೆ ಬಿದ್ದರು ಹರಿಯೋದು ಬಟ್ಟೆನೆ ಅಂತ. ಹಂಗಾಯ್ತು ನನ್ನ ಜೀವನ. ಆಗೋಯ್ತು, ಏನು ಮಾಡೋಕ್ಕಾಗಲ್ಲ. ಅದೇನಿತ್ತೋ ಗೊತ್ತಿಲ್ಲ, ನಾನು ಕುಡಿಬೇಕು ಅಂತ ಕುಡ್ದಿರಲಿಲ್ಲ. ಅಲ್ಲಿ ನಾನು ಹೋಗ್ತಾ ಇದ್ನಾ, ಅಲ್ಲಿ ಒಂದು ಪ್ಯಾಸೆಂಜರ್ ಇತ್ತು, ಅವರಲ್ಲಿ ಒಳಗೆ ಹೋಗಿದ್ರು, ನನ್ನ ದೋಸ್ತಗಳು ಸಿಕ್ಕರಾ, ಹಾಗೆ ಹೋಗ್ತಾ ಇದ್ದೀನಿ. ಹಾಗೆ ಹೋಗುವಾಗ ಅಲ್ಲಿ ನನ್ನ ಫ್ರೆಂಡ್ ಸಿಕ್ಕರು, ಅವರು ಜ್ಯೂಸ್ ಕೊಟ್ಟರು, ನನಗೆ ಜ್ಯೂಸ್ ಅಂತ ಕೊಟ್ಟರು ಬಾಟ್ಲಿಯಲ್ಲಿ ಹಾಕಿ. ಆದರೆ ಅದರಲ್ಲಿ ಸಾರಾಯಿ ಹಾಕಿ ಕೊಟ್ಬಿಟ್ಟಿದ್ದಾರೆ, ನನಗೆ ಗೊತ್ತೇ ಆಗಿಲ್ಲ. ಕುಡ್ದು ಬಂದ ತಕ್ಷಣ ನೀನು ಬೇರೆ ಭಾಳ ಸುಂದರವಾಗಿದೆಯಾ, ನಿನ್ನನ್ನು ನೋಡಿ ಆಸೆ ಆಗ್ಬಿಡ್ತು. ನನ್ನ ತಪ್ಪಾಯಿತು, ಕ್ಷಮಿಸ್ಬಿಡು. ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಭಾಗ್ಯ, ನಾನು ನಿನ್ನ ಜೊತೆ ಚೆನ್ನಾಗಿ ಜೀವನ ಮಾಡ್ತೀನಿ. ಸಾಯೋವರೆಗೂ ಚೆನ್ನಾಗೇ ನೋಡ್ಕೋತೀನಿ, ಕಣ್ಣಲ್ಲಿ ನೀರು ಬರ್ದಂಗೆ ನೋಡ್ಕೋತೀನಿ. ನಿಮ್ಮ ಅಮ್ಮನ ಕರ್ಕೊಂಬಂದು ಇಲ್ಲೇ ಇಟ್ಕೊಳ್ಳೋಣ, ನಿಮ್ಮ ಅಮ್ಮನಿಗೆ ಆಪ್ರೇಷನ್ ನಾನೇ ಮಾಡಿಸ್ತೀನಿ. ನಾನು ನೀನು ನನ್ನ ಮಕ್ಕಳು ಚೆನ್ನಾಗಿರೋಣ. ಅವಳು ಬೇಕಾದ್ರೆ ಇಲ್ಲಿರಲಿ, ಆದರೆ ಮನೆ ಕೆಲಸ ಮಾಡ್ಕೊಂಡು ಬಿದ್ದಿರಲಿ. ಆದರೆ ನೀನು ಮಾತ್ರ ನನ್ನ ಬಿಟ್ಟೋಗೋ ಮಾತು ಹೇಳಬೇಡ. ನಿಜವಾಗ್ಲೂ ತಾಳಿ ಕಟ್ತೀನಿ. ಮಾಡೋದೆಲ್ಲ ಮಾಡಿ, ಈ ನಾಟಕ ಮಾಡಿ, ಈ ಪ್ಲ್ಯಾನ್ ಮಾಡಿ ನನ್ನನ್ನು ಇಲ್ಲಿ ಕರ್ಕೊಂಬಂದಿದ್ರಾ? ಓ ಹೌದು, ಹಾಗೆ ಇರಬೇಕು ನೀವು. ಈ ಪ್ಲ್ಯಾನ್ ಮಾಡಿ, ಈ ನಾಟಕ ಮಾಡಿನೇ ನಾನು ಇಲ್ಲಿ ಕರ್ಕೊಂಬಂದಿದ್ದೀರಾ. ಒಂದಿನ ಯಾರು ಇಲ್ದಿದ್ದಾಗ ಅದೇಗೆ ನಿಮ್ಮ ಹೆಂಡತಿ ಇಲ್ಲ, ಇವತ್ತೇ ನೀವು ಕುಡಿದು ಬಂದಿದ್ದೀರಾ? ನಿಜವಾಗ್ಲೂ ಅವಳು ಇಲ್ಲ ಮನೇಲಿ ಅಂತ ನಂಗೆ ಗೊತ್ತೇ ಇಲ್ಲ. ನನಗೆ ಅವರು ಎಲ್ಲಿ ಹೋಗಿದಾರಂತನೂ ಗೊತ್ತಿಲ್ಲ. ನಾನು ನಿಜವಾಗ್ಲೂ ನೋಡಿಲ್ಲ, ಬೇರೆ ಊರಿಗೆ ಬಾಡಿಗೆ ಹೋಗಿದ್ದೆ, ಬರುವಾಗ ಹಿಂಗಾಗಿದೆ. ನನ್ನ ತಪ್ಪಾಯಿತು ಭಾಗ್ಯ. ತಪ್ಪಾಯ್ತು ಅಂತ ಕೇಳ್ಬಿಟ್ರಿ ಆಗಿದ್ದೆಲ್ಲ ಆಗೋಗ್ಬಿಡುತ್ತಾ? ನನ್ನ ಜೀವನನೇ ಹಾಳಾಗ್ಬಿಡ್ತು. ಏನು ಮಾಡಲಿ? ಮಂಡಿ ಊರಿಗೆ ಕ್ಷಮೆ ಕೇಳ್ತಾ ಇದ್ದೀನಿ. ನನ್ನ ತಪ್ಪಾಯಿತು, ನಿನ್ನ ಕಾಲು ಹಿಡ್ಕೊಂಡು ಕೇಳ್ತಾ ಇದ್ದೀನಿ. ಯಾವ ಗಂಡಸು ಮಾಡದೇ ಇದ್ದು ಕೆಲಸ ನಾನು ಮಾಡಿಬಿಟ್ಟಿದ್ದೀನಿ, ತಪ್ಪಾಗಿದೆ. ಕ್ಷಮಿಸ್ಬಿಡು ಭಾಗ್ಯ, ಕ್ಷಮಿಸ್ಬಿಡು. ಸಾಧ್ಯನೇ ಇಲ್ರಿ, ಊರ್ಲಾಕೊಂಡು ಸಾಯ್ತೀನಿ ಹೊರತು ನಿಮ್ಮನ್ನು ನಾನು ಮದುವೆ ಆಗಲ್ಲ. ಅಯ್ಯೋ ದೇವ್ರಿ, ಏನು ಮಾಡಲಿ ನಾನು? ಕ್ಷಮಿಸೋ ಮಾತೇ ಇಲ್ಲ. ನಾನು ಹಿರಿಯರನ್ನ ಕೊಡಿಸ್ತೇನೆ. ಹಿರಿಯರನ್ನ ಕುಡಿಸಿ ಏನಂತ ಹೇಳ್ತಿ ಭಾಗ್ಯ? ನೀನು ನನ್ನ ಮದುವೆ ಆಗಿ ಬಂದಿದೆ ಅಂತ ಇಡೀ ಊರ ಜನಕ್ಕೆ ಗೊತ್ತು. ನೀನು ಈಗ ಹಿರಿಯರನ್ನ ಕುಡಿಸಿ ಏನಂತ ಹೇಳ್ತೀಯ? ಮದುವೆ ಆದ ಹುಡುಗಿ ಗಂಡನ ಜೊತೆ ಬಾಳೆ ಮಾಡಿಲ್ಲ, ಬಾಳೆ ಮಾಡೋದಕ್ಕೆ ಅದೇನು ನ್ಯಾಯ ಪಂಚಾಯತಿ ಕುಡಿಸಿದ್ಯಾ ಅಂತಾರೆ. ನೀನೇ ಅರ್ಥ ಮಾಡ್ಕೊ. ನಾನು ಕೈ ಮುಗಿದು ಕಾಲು ಮಂಡಿ ಊರಿಗೆ ಕೇಳ್ಕೊತಾ ಇದ್ದೀನಿ, ನಾನು ಮದುವೆ ಆಗ್ತೀನಿ, ಪ್ಲೀಸ್ ಒಪ್ಕೋ. ಆಗೋದಿಲ್ಲ ರೀ, ಆಗೋದಿಲ್ಲ ಅಂದ್ರೆ ಆಗೋದಿಲ್ಲ. ನೀಲಿನ್ಗೆ ಫೋನ್ ಮಾಡ್ತೀನಿ. ಅಣ್ಣ ಫೋನ್ ಮಾಡ್ತಾ ಇದ್ದಾನಲ್ಲ, ನಾನು ಹಾಸಿಗೆ ತೆಗೆಯೋಣಂತ ಬಂದೆ. ಯಾಕೆ ಫೋನ್ ಮಾಡ್ತಾ ಇದ್ದಾನದು ಇಷ್ಟು ಬೆಳಗ್ಗೆನೆ? ಹಲೋ ನೀಲಾ. ಯಾಕಣ್ಣ, ಏನಾಯ್ತು? ಯಾಕೋ ಮುಖದಲ್ಲಿ ಗಾಬರಿ ಇದೆ. ಏನಂತ ಹೇಳಿ ನೀಲಾ, ಆಗ್ಬಾರ್ದು ತಪ್ಪು ಆಗೋಗ್ಬಿಟ್ಟಿದೆ ನನ್ನಿಂದ. ಏನು ಮಾಡೋಕ್ಕೂ ಸಾಧ್ಯ ಆಗ್ತಾ ಇಲ್ಲ. ಅದಕ್ಕೆ ಬೆಳಿಗ್ಗೆ ನಿಂಗೆ ಫೋನ್ ಮಾಡಿದ್ದು. ಎಲ್ಲಕ್ಕೂ ಸೊಲ್ಯೂಷನ್ ನೀನೇ ಅಲ್ವಾ ಈಗ ಹೇಳೋಕ್ಕೆ ನನಗೆ? ನೀನು ಬಿಟ್ರೆ ನನಗೆ ಯಾರಿದ್ದಾನೆ ನೀಲಾ? ನಾನು ಏನು ಮಾಡಬೇಕು ಅಂತಲೇ ತಿಳಿತಾ ಇಲ್ಲ. ಏನಾಯ್ತು ಅಣ್ಣ, ಏನಾಯ್ತು ಅಂತ ಹೇಳು. ಏನಂತ ಹೇಳಿ ನೀಲಾ? ಅದು ಅಣ್ಣ, ಏನು ಮಾಡಿಬಿಟ್ಟೆ ನೀನು? ಎಂಥ ಕೆಲಸ ಮಾಡಿಬಿಟ್ಟೆ ಅಣ್ಣ ನೀನು? ಅವಳಿಗೆ ಒಂದು ಒಳ್ಳೆ ಗಂಡು ಹುಡುಗಿನ 3 ಕಡೆನೇ ನೋಡಿ ನಾನು ಮದುವೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಅನ್ನೇವಾಗ ಹುಡುಗಿ ಜೀವನ ಹಾಳು ಮಾಡಿಬಿಟ್ಟೆಲ್ಲ.
ಅಲ್ಲ, ನೀನು ಎಷ್ಟು ದೊಡ್ಡವನು, ಅವಳಿಗಿಂತ ಒಂದು 10 ವರ್ಷಕ್ಕೆ ದೊಡ್ಡವನು, ಚಿಕ್ಕ ಹುಡುಗಿಯನ್ನ ಅವಳು. ನೀನು ಏನು ಮಾಡಿಬಿಟ್ಟೆ? ಅಲ್ಲ, ನೀನು ಯಾರು ಮನೆಗೆ ಕೊಡೋದು ಬಾ ಅಂತ ಹೇಳಿದ್ರು? ಇವಳೆಲ್ಲ ಹೋಗಿದ್ಲು ಸಂಗೀತಿ? ಅವಳು ಮಕ್ಕಳನ್ನ ಕರ್ಕೊಂಡು ಎಲ್ಲ ಹೋಗಿದ್ಲಂತೆ, ನನಗೂ ಕೂಡ ಗೊತ್ತಿಲ್ಲ. ಮಾಡಬೇಕು ಅಂತ ಮಾಡಲಿಲ್ಲಮ್ಮ, ಅದೇನಾಗ್ಬಿಡ್ತು ಅಚಾನಕ್ಕಾಗಿ ಆಗ್ಬಿಟ್ಟಿದೆ. ನಾನು ಏನು ಮಾಡಲಿ ಈಗ? ಅವಳು ನೋಡಿದ್ರೆ ಮದುವೆ ಆಗೋನಂತ ಮಂಡಿ ಊರು ಕಾಲು ಬಿದ್ರೂ ಆಗಲ್ಲ ಅಂತ ಇದ್ದಾಳೆ. ನಾನು ಏನು ಮಾಡಲಿ ಅಣ್ಣ? ಏನು ಮಾಡಲಿ ಅಂದರೆ ನಾನೇನು ಹೇಳಿ ಅಣ್ಣ? ಮಾಡಿರೋ ತಪ್ಪು ನೀನು. ಅವಳು ಹೇಳ್ತಾ ಇರೋದು ಸರಿ ಇದೆ, ಅವಳು ಇದಕ್ಕೆ. ಅವಳು ನೋಡಿದ್ರೆ ಚಿಕ್ಕವಳು, ಅವಳ ಜೀವನ ಹಾಳು ಮಾಡಿಬಿಟ್ಟೆ. ಈಗ ಅವಳು ಬೇರೆ ಮದುವೆನೂ ಆಗೋಕ್ಕಾಗಲ್ಲ, ಏನೂ ಮಾಡೋಕ್ಕಾಗಲ್ಲ. ಏನು ಮಾಡಿಬಿಟ್ಟೆ ಅಣ್ಣ ನೀನು? ಬರ್ತೀನಿ ಅನ್ನೋಕ್ಕೆ ನನಗೆ ಇಲ್ಲಿ ಹಾದಿನೂ ಇಲ್ಲ. ಏನು ಮನೆನೇ ಹೋಗಿ ಬಂದಿದ್ಯಾ ಮತ್ತೀಗ ಅಂತಾರೆ. ನೀನು ನೋಡಿದ್ರೆ ಹಿಂಗೆ ಮಾಡ್ಕೊಂಡು ಕೂತಿದ್ಯಾ? ಇದೇನು ಆಟ ಆಡೋ ವಸ್ತು ನಾನು? ಹಾಂ, ಬೇಕು ಅಂದಾಗ ಅವಳನ್ನ ಈ ರೀತಿ ಯೂಸ್ ಮಾಡ್ಕೊಳಕ್ಕೆ ಒಂಚೂರಾದ್ರೂ ತಲೆಯಲ್ಲಿ ಬುದ್ಧಿ ಬೇಡವಾ ನಿನಗೆ? ಯಾಕೆ ಹಿಂಗೆ ಮಾಡಿಬಿಟ್ಟೆ ನೀನು? ನಾನು ಏನು ಮಾಡಲಿ? ನನಗೆ ಹೊಳಿಲೇ ಇಲ್ಲ. ನೀನೇನಾದರೂ ದಾರಿ ಹೇಳು. ಇನ್ನೇನು ದಾರಿ? ಮದುವೆ ಆಗೋದು ಬಿಟ್ಟರೆ ಬೇರೆ ದಾರಿನೇ ಇಲ್ಲ. ಅವಳ ಜೀವನ ಹಾಳು ಮಾಡಿದವ್ ನೀನು, ಅವಳ ಜೀವನಕ್ಕೆ ಬಹಳ ಕೊಡಬೇಕಾಗಿದ್ದವ್ ನೀನೇ. ಅವಳ ಅಮ್ಮನ ಆಪರೇಷನ್ ಮಾಡಿಸಿ ಅವಳನ್ನು ಅಲ್ಲೇ ಸುಖವಾಗಿ ನೋಡ್ಕೊ. ಆದರೆ ಇದಕ್ಕೆ ಸಂಗೀತ ಒಪ್ಪಬೇಕಲ್ಲಣ್ಣ. ಅವಳು ಒಪ್ತಾಳೋ ಬಿಡ್ತಾಳೋ ಅವಳ ಚಿಂತೆ ನನಗಿಲ್ಲ. ನನ್ನ ಮಕ್ಕಳು, ಈ ಭಾಗ್ಯನ ಚಿಂತೆ ಅಷ್ಟೇ ನನಗಿರೋದೀಗ. ಇವಳ ಜೀವನ ನಾನು ಹಾಳು ಮಾಡಿದ್ದೀನಿ ಅಂದರೆ ಅವಳ ಜೀವನ ನಾನೇ ಸರಿ ಮಾಡಬೇಕು. ಇದಕ್ಕೇನಾದರೂ ಒಂದು ದಾರಿ ಹುಡುಕುನಿಲ್ಲ. ಭಾಗ್ಯಗೆ ಫೋನು ಆಮೇಲೆ ನಾನೇ ಮಾಡಿ ಮಾತಾಡ್ತೀನಿ ಅಣ್ಣ. ಈಗ ಬೆಳಗ್ಗೆ ಬೆಳಗ್ಗೆ ಬೇಡ, ಅವಳು ಡಿಸ್ಟರ್ಬ್ ಆಗಿರ್ತಾಳೆ. ಅವಳು ನೀನು ಮಾತಾಡ್ಸೋಕ್ಕೂ ಹೋಗ್ಬೇಡ. ಅವಳಿಗೇನಾದರೂ ತಿನ್ನಕ್ಕೆ ಕೊಟ್ಟು ರಂಸಿ ನೀನು ಕೆಲ್ಸಕ್ಕೆ ಹೋಗುವಾಗ ಹೋಗು. ಇದು ಡೌಟು ಸಂಗೀತಂಗೆ ಬರೋದು ಬೇಡ. ಯಾಕಂದರೆ ಅವಳು ಡೌಟ್ ಬಂದರೆ ಮದುವೆ ಆಗಿ ಬಂದವನು ಯಾಕೆ ಈ ರೀತಿ ಇಬ್ಬರು ಹಿಂಗೆ ಮಾಡ್ಕೊಂಡಾರೆ? ಏನು ಜಗಳ ಮಾಡ್ಕೊಂಡ್ರ? ಏನು ಈ ರೀತಿ ಮಾಡಿದ್ರೆ ಇವ್ರ ಗಂಡ ಹಿಂದೆ ನಿಜವಾಗ್ಲೂ ಅಲ್ವಾ ಅಂತ ಅವಳಿಗೆ ಅನುಮಾನ ಬರೋದು ಬೇಡ. ನೋಡು, ನಾನು ಹೇಳೋದು ಕೇಳು. ನೀನು ಈಗ ಹೋಗು, ದಿನ ಇರೋ ಹಾಗೆ ನೀನು ಇರು. ಅವಳಿಗೆ ತಿಂಡಿ ಕೊಡು, ಅವಳು ಹೊಟ್ಟೆ ಹಸಿದ್ರೆ ತಾನೇ ತಿಂತಾಳೆ. ನಾನು ಅವಳ ಜೊತೆ ಮಾತಾಡ್ತೀನಿ, ನೀನು ಹೋಗಣ್ಣ. ಸರಿಮ್ಮ, ಆಯಿತು. ನಾನು ಅವಳಿಗೆ ತಿಂಡಿ ತಂದು ಕೊಟ್ಟು ಹೋಗ್ತೀನಿ. ಸರಿ ಅಣ್ಣ, ಆಯಿತು. ಛೀ, ಇಂಥ ಕೆಲಸ ಮಾಡಿಬಿಟ್ಟ ಅಣ್ಣ. ಏನು ಮಾಡೋಕ್ಕಾಗಲ್ಲ. ಅವನಿಗೂ ಅವನ ಪಶ್ಚಾತ್ತಾಪ ಅರಿವು ಆಗಿದೆ. ಆದರೆ ಯಾವತ್ತೂ ಬೆಂಕಿ ಮುಂದೆ ಬೆಣ್ಣೆ ಇಡಲೇಬಾರ್ದು. ಯಾರು ಇಲ್ದಾಗ ಬೆಂಕಿ ಮುಂದೆ ಬೆಣ್ಣೆ ಇಟ್ಟರು ಕರ್ಗೋದು ಬೆಣ್ಣೆನೆ. ತಪ್ಪು ಮಾಡಿಬಿಟ್ವಿ ನಾನು ನಿನ್ನೆನೇ ಅವಳನ್ನ ಅವ್ರ ಮನೆಗೆ ಕಳಿಸ್ಬಿಡ್ಬೇಕಿತ್ತು. ತಪ್ಪು ಮಾಡಿ ಬಂದೆ. ಈಗ ಅದು ದೊಡ್ಡ ತಪ್ಪೇ ಆಗೋಗಿದೆ. ಏನೂ ಮಾಡೋಕ್ಕಾಗಲ್ಲಲ್ಲ. ಇದಕ್ಕೇನಾದರೂ ಒಂದು ದಾರಿ ಹುಡುಕ್ಲೇಬೇಕು. ಯಾರೋ ಈ ಭೂಮಿಗೆ ಪ್ರೀತಿಯ ತಂದರು, ಪ್ರೀತಿಸಿ ಪ್ರೀತಿಸಿ ಸಾಯಿರಿ ಅಂದರು. ಎಲ್ಲ ಯಾಮಾರಿ ಯಾಮಾರಿ ಮೋಸ ಹೋದರು ಪ್ರೇಮ. ಏನು ಮಾಡಲಿ ದೇವ್ರೆ? ಅಯ್ಯೋ, ನನ್ನ ಬದುಕೀಗಾಯ್ತಲ್ಲ, ಏನು ಮಾಡಲಿ? ಅಲ್ಲ ಪಾಪ, ಹುಡುಗಿ ಜೀವನ ಹಿಂಗೆ ಹಾಳಾಯ್ತಲ್ಲ, ಏನು ಮಾಡೋದು? ಒಂದು ತಿಳಿಬತ್ತಲ್ಲ. ಒಂದು ತಿಳಿ ಅಂದರೆ ಎರಡು ತಿಳಿತಾ ಇದೆ. ಏನು ಮಾಡ್ಲಪ್ಪ? ಅವರಿಬ್ರು ಮದುವೆ ಮಾಡಿಸ್ಬಿಡ್ಲ? ಅವ್ನು ಮದುವೆ ಆಗ್ಬಿಡ್ಲ? ಅವಳು ಮದುವೆ ಆಗೋದೇ ಸರಿ. ಅವಳು ಮದುವೆ ಆದರೆ ನನಗಿಂತ ಅವನು 10 ವರ್ಷ ದೊಡ್ಡವನ ಪ್ರಶ್ನೆ ನೋಡ್ಕೊಂತ ಕುಂತರೆ ಆ ಹುಡುಗಿ ಜೀವನ ಹಾಳಾಗುತ್ತೆ. ಈಗ ನಾನು ಮದುವೆ ಆದರೆ ನಮ್ಮ ಅಮ್ಮನಿಗೂ ಒಂದು ದಾರಿ ಸಿಗುತ್ತಾ? ಅವಳು ಮದುವೆ ಆದರೆ ಅವಳ ಅಮ್ಮನ್ನು ಚೆನ್ನಾಗಿ ನೋಡ್ಕೋಬೋದು, ಅವಳು ಇಲ್ಲೇ ಇರ್ಬೋದು. ನಾನು ಮಾಡಿರೋ ತಪ್ಪಿಗೆ ಇದೇ ಶಿಕ್ಷೆ. ನಮ್ಮಮ್ಮನ ಆಪರೇಷನ್ ಮಾಡಿಸಿ ನಾನು ಇದೇ ಮನೇಲೇ ಉಳಿಯೋದು ಸರಿ. ನನಗಾಗಿರೋ ತಪ್ಪಿಗೆ, ಅವ್ನು ಮಾಡಿರೋ ತಪ್ಪಿಗೆ ಅವನಿಗಿದೇ ಶಿಕ್ಷೆ. ನಮ್ಮಮ್ಮನ ನೋಡ್ಕೊಳ್ಳೋದು ಸಾಯೋವರೆಗೂ ನಾನು ಇಲ್ಲೇ ಇರಬೇಕು. ನನಗೆ ಯಾರಾದರೂ ಕಟ ಕೊಟ್ಟರೆ ನಾನು ಸುಮ್ಮನೆ ಇರಲ್ಲ. ಇದರಿಂದ ಸಂಗೀತನ ಪರಿಣಾಮ ಏನಿರುತ್ತೆ? ಅವಳು ಹೇಗಿದಂತ ತಗೋತಾಳೆ? ಅವಳು ಹೇಗಾದರೂ ತಗೊಳ್ಳಿ, ನಾನಂತೂ ಅವಳ ಬಗ್ಗೆ ಯೋಚನೆ ಮಾಡಲ್ಲ. ನನಗೇನಿದ್ರು ಈಗ ಭಾಗ್ಯ, ನನ್ನ ಮಕ್ಕಳು. ಸಂಗೀತ ನನಗೇನಾದರೂ ತಿರುಗಿ ಬಿದ್ದರೆ ನಾನು ಸುಮ್ಮನೆ ಬಿಡಲ್ಲ. ಆ ಸಂಗೀತನ ಅಲ್ಲ, ಈಗ ಮದುವೆ ಆಗಿದೆ ಅಂತ ಗೊತ್ತಿದೆಯಲ್ಲ ಅವಳಿಗೆ, ಮತ್ತೆ ಭಯ ಪಡೋ ಮಾತೇ ಇಲ್ಲ. ಇನ್ನು ಮುಂದೆ ನಂದೇ ಜೀವನ, ನಾನೇ ಮದುವೆ ಆಗಕ್ಕೆ ಒಪ್ಕೋತೀನಿ. ಮದುವೆ ಆಗಿ ಭಾಗ್ಯನ ಒಂದು ಬಾಳ್ ಕೊಟ್ಟೆ ಕೊಡ್ತೀನಿ. ಮದುವೆ ಆಗಲೇಬೇಕು, ಮದುವೆ ಮಾಡಲೇಬೇಕು. ಭಾಗ್ಯನ ಮದುವೆ ಆಗೇ ಆಗ್ತೀನಿ. ಹೇಗೆ ಅನ್ನಿಸ್ತು ನಮ್ಮ 3 ಜನ ಮಾತುಕತೆ? ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್. ನನ್ನ ಬಾಳಿಗೆ ಒಂದು ಅರ್ಥ ಸಿಗಬೇಕು ಅಂದರೆ ನಾನು ಮಂಜು ಅವ್ರನ್ನ ಮದುವೆ ಆಗಲೇಬೇಕಲ್ವಾ? ಪ್ಲೀಸ್ ಅರ್ಥ ಮಾಡಿಕೊಂಡು ನನ್ನ ಯೂಟ್ಯೂಬ್ ಚಾನಲ್ನ ನೋಡಿ. ನಾನು ಮಾಡಿರೋ ತಪ್ಪಿಗೆ ನಾನು ಪಶ್ಚಾತ್ತಾಪ ಪಟ್ಟಿದ್ದೀನಿ. ನಾನು ಬೇಕು ಅಂತ ಮಾಡಿಲ್ಲ, ಆದರೆ ನಾನು ಭಾಗ್ಯನ ಜೀವನ ಕೊಟ್ಟೆ ಕೊಡ್ತೀನಿ. ಯಾರು ಮದುವೆ ಆಗಲ್ಲ ಹೇಳಿ? 10 ವರ್ಷ ಡಿಫ್ರೆನ್ಸ್ ಇರೋರು. ಆದರೆ ನಂಗೆ ಮದುವೆ ಆಗಿ 2 ಮಕ್ಕಳಿದ್ದಾವೆ, ಅದಷ್ಟೇ. ಭಾಗ್ಯ ಚಿಕ್ಕವಳಿದ್ದಾಳೆ, ಅವಳನ್ನ ಖುಷಿಯಾಗಿ ನೋಡ್ಕೋತೀನಿ. ಅವಳು ಒಂದು ನನ್ನ ಮಗು ಥರ. ಇನ್ನು ಮುಂದೆ ಅವಳಿಗೆ ನಾನು ಹಾಳು ಮಾಡಿರೋದಕ್ಕೆ ನಾನು ಅವಳ ಮದುವೆ ಆಗಲೇಬೇಕು. ಪ್ಲೀಸ್, ಇದಕ್ಕೆಲ್ಲ ನಿಮ್ಗೆ ಒಪ್ಪಿಗೆ ಇದೆಯಲ್ಲ? ಇದ್ದೇ ಇರುತ್ತೆ, ಯಾಕಿಲ್ಲ ಅಂತಾರೆ. ಒಂದು ಹೆಣ್ಣಿನ ಬಾಳನ್ನು ಹಾಳು ಮಾಡಿದ್ಮೇಲೆ ಅವನೇ ತಾನೇ ಮದುವೆ ಆಗಬೇಕು. ಮುದುಕನೋ ಕುಂಟಾನೋ ಕುರುಡಾನೋ ಅವನೇ ಆಗಬೇಕು.